ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕನ್ನಡ ಚಾನಲ್ಗೆ ಸ್ವಾಗತ. ಹಿಂದಿನ ತರಗತಿಯಲ್ಲಿ ಮಾತ್ರಗಣಗಳಲ್ಲಿ ಒಂದನೇದಾಗಿದ್ದ ಕಂದ ಪದ್ಯದ ಬಗ್ಗೆ ಅಭ್ಯಾಸ ಮಾಡಿದ್ದೇವೆ. ಇವತ್ತಿನ ತರಗತಿಯಲ್ಲಿ ಎರಡನೇದಾಗಿ ರಗಳೆಗಳ ಬಗ್ಗೆ ಅಭ್ಯಾಸ ಮಾಡೋಣ. ಈ ರಗಳೆ ಎಂದರೇನು? ರಗಳೆಗಳಲ್ಲಿ ಇದರಲ್ಲಿ ಸಾಲುಗಳ ಮಿತಿ ಇರುವುದಿಲ್ಲ. ಇಲ್ಲಿ ರಗಳೆಗಳಲ್ಲಿ ಸಾಲುಗಳ ಮಿತಿನೇ ಇರುವುದಿಲ್ಲ. ಆದರೆ ಪ್ರತಿ ಸಾಲಿನಲ್ಲಿ ಇಂತಿಷ್ಟೇ ಮಾತ್ರೆಗಳು ಇರಬೇಕು ಎಂಬ ನಿಯಮವಿದೆ. ಸಾಲುಗಳ ಒಂದು ಇತಿಮಿತಿ ಇರುವುದಿಲ್ಲ, ಆದರೆ ಸಾಲಿನಲ್ಲಿ ಇಂತಿಷ್ಟು ಮಾತ್ರೆಗಳು ಬರಬೇಕೆಂಬ ಒಂದು ನಿಯಮ ಮಾತ್ರ ಇದೆ. ಆದಿ ಮತ್ತು ಅಂತ್ಯಪ್ರಾಸವು ಕಡ್ಡಾಯವಾಗಿರುತ್ತದೆ. ಆದಿಪ್ರಾಸ ಮೊದಲೇ ಬರ್ತಕ್ಕಂಥ ಅಕ್ಷರಗಳಾಗಿರುತ್ತವೆ. ಅಂತ್ಯಪ್ರಾಸ ಕೊನೆಯ ಅಕ್ಷರ ಬರ್ತಕ್ಕಂಥ ಅಕ್ಷರಗಳು ಒಂದೇ ಥರ ಇರುತ್ತವೆ. ಅದು ಕಡ್ಡಾಯವಾಗಿರುತ್ತದೆ. ನಂತರ ಇದರಲ್ಲಿ 3 ಪ್ರಕಾರಗಳಿವೆ. ಒಂದನೇದಾಗಿ ಮಂದ ನಿಲ ರಗಳೆ, ಎರಡನೇದಾಗಿ ಲಲಿತ ರಗಳೆ, ಮೂರನೇದು ಉತ್ಸಾಹ ರಗಳೆ. ಮಂದ ನಿಲ ರಗಳೆ 4 ಮಾತ್ರೆಯ 4 ಗಣಗಳಿಂದ ಕೂಡಿರುತ್ತದೆ. ಒಟ್ಟು 16 ಮಾತ್ರೆಗಳಿಂದ ಕೂಡಿರುತ್ತದೆ. ಲಲಿತ ರಗಳೆ 5 ಮಾತ್ರೆಯ 4 ಗಣಗಳಿಂದ ಕೂಡಿರುತ್ತವೆ. ಒಟ್ಟು 20 ಮಾತ್ರೆಗಣ. ಉತ್ಸಾಹ ರಗಳೆ 3 ಮಾತ್ರೆ 8 ಗಣಗಳಿಂದ ಕೂಡಿರುತ್ತವೆ. ಒಟ್ಟು 24 ಮಾತ್ರೆಗಳಿಂದ ಕೂಡಿರುತ್ತದೆ. ಮೊದಲನೇದಾಗಿ ಮಂದ ನಿಲ ರಗಳೆ ಬಗ್ಗೆ ಅಭ್ಯಾಸ ಮಾಡೋಣ. ಮಂದ ನಿಲ ರಗಳೆ ಎಂದರೇನು? ಇದರ ಲಕ್ಷಣ: ಇದರ ಪ್ರತಿ ಸಾಲಿನಲ್ಲಿ 4 ಮಾತ್ರೆಯ 4 ಗಣಗಳು ಬರುತ್ತವೆ. ಮಂದ ನಿಲ ರಗಳೆಯಲ್ಲಿ 4 ಮಾತ್ರೆಯ 4 ಗಣಗಳು ಬರುತ್ತವೆ. ಇದರ ನಡಿಗೆಯು ಮಂದವಾಗಿದೆ. ದುಃಖದ ಅಭಿವ್ಯಕ್ತಿಗೆ ಸೂಕ್ತ ಮಾಧ್ಯಮವಾಗಿದೆ. ಇಲ್ಲಿ ನೋಡಿ, ಆದಿಪ್ರಾಸ ಮೊದಲಿನ ಬರ್ತಕ್ಕಂಥ ಅಕ್ಷರಗಳು ಆಡುವ, ನೋಡುವ, ಈ ಥರ ಕೂಡುವ ಆದಿಪ್ರಾಸ. ಅಂತ್ಯಪ್ರಾಸ ಇಲ್ಲಿದೆ ನೋಡಿ, ನೃತ್ಯಂ, ಸತ್ಯಂ, ಇದು ಅಂತ್ಯಪ್ರಾಸ. ಇದು ಆದಿಪ್ರಾಸದಿಂದ ಕೂಡಿದ್ದು ಕಡ್ಡಾಯವಾಗಿದೆ. ಸಾಲಿನ ಇತಿಮಿತಿ ಇರುವುದಿಲ್ಲ. ಇಂತಿಷ್ಟು ಸಾಲುಗಳು ಇಂತಿಷ್ಟು ಮಾತ್ರೆಗಳು ಮಾತ್ರ ಬರಬೇಕೆಂದ ಒಂದು ನಿಯಮವಿರುತ್ತದೆ. ಮೊದಲನೇದಾಗಿ ಉದಾಹರಣೆ, 4 ಮಾತ್ರೆ 4 ಗಣಗಳು ಬರುತ್ತವೆ. ಇದು ಮಂದ ನಿಲ ರಗಳೆಯಲ್ಲಿ 4 ಮಾತ್ರೆಯ 4 ಗಣಗಳು ಒಟ್ಟು 4 16 ಮಾತ್ರೆಗಳಿಂದ ಕೂಡಿರುತ್ತದೆ. ಆಡುವ ಗುಂಡಯ್ಯನ ಹೊಸ ನೃತ್ಯಂ, ನೋಡುವ ಶಿವನಂ ಮುಟ್ಟಿತು ಸತ್ಯಂ. ಹೀಗೆ ಲಘು ಗುರು ನಿಮಗೆ ಗೊತ್ತಿರ್ಬೋದು. ಈ ಥರ ಲಘು ಗುರು ಹಾಕಿಬಿಟ್ಟು ಗಣಗಳ ವಿಂಗಡಣೆ ಮಾಡಬೇಕು. ಇದು 4 ಮಾತ್ರೆಯ 4 ಗಣಗಳು ಮಂದ ನಿಲ ರಗಳೆ. ನಂತರ ಎರಡನೇದಾಗಿ ಲಲಿತ ರಗಳೆ. ಲಲಿತ ರಗಳೆಗಳಲ್ಲಿ 5 ಮಾತ್ರೆಯ 4 ಗಣಗಳಿಂದ ಕೂಡಿರುತ್ತವೆ. ಒಟ್ಟು 20 ಮಾತ್ರೆಗಳಿರುತ್ತವೆ. ಲಕ್ಷಣ: ಇದರ ಪ್ರತಿ ಸಾಲಿನಲ್ಲಿ 5 ಮಾತ್ರೆಯ 4 ಗಣಗಳು ಬರುತ್ತವೆ. ಪ್ರತಿ ಸಾಲಿನಲ್ಲಿ 5 ಮಾತ್ರೆಯ 4 ಗಣಗಳು ಬರುತ್ತವೆ. ಇದರ ನಡಿಗೆಯು ಲಘು ಬಗೆಯಿಂದ ಕೂಡಿದೆ. ವರ್ಣನೆಯ ಅಭಿವ್ಯಕ್ತಿಗೆ ಸೂಕ್ತ ಮಾಧ್ಯಮವಾಗಿದೆ. ವರ್ಣನೆ ಮಾಡೋದ್ರಲ್ಲಿ ಇದು ಒಂದು ಮಾಧ್ಯಮವಾಗಿದೆ. ಇಲ್ಲಿ 5 ಮಾತ್ರೆಯ 4 ಗಣಗಳು ಬರುತ್ತವೆ. ಇದು ಲಲಿತ ರಗಳೆ. ಇದಕ್ಕೂ ಸಹ ಆದಿಪ್ರಾಸ ಮತ್ತು ಅಂತ್ಯಪ್ರಾಸವಿರುತ್ತದೆ. ಹೀಗೆ ನೋಡಿ, ಇಲ್ಲಿ ಅಂತ್ಯಪ್ರಾಸವು ಸಹ ಇಲ್ಲಿ ಆದಿಪ್ರಾಸದಿಂದ ಕೂಡಿರುತ್ತದೆ. ನಂತರ ಮೂರನೇದಾಗಿ ಉತ್ಸಾಹ ರಗಳೆ. ಉತ್ಸಾಹ ರಗಳೆಯ ಲಕ್ಷಣಗಳು ಹೀಗಿವೆ. ಒಂದನೇದಾಗಿ 24 ಮಾತ್ರೆಗಳಿಂದ ಕೂಡಿರುತ್ತದೆ. ಪ್ರತಿ ಸಾಲಿನಲ್ಲಿ 24 ಮಾತ್ರೆಗಳು. 24 ಮಾತ್ರೆಗಳ ಸಾಲು, 12 ಮಾತ್ರೆಗಳ ಸಾಲು, 11 ಮಾತ್ರೆಗಳ ಸಾಲು, ಹೀಗೆ 3 ವಿಧಗಳಿವೆ. ಇಲ್ಲಿ ಒಂದನೇದಾಗಿ 24 ಮಾತ್ರೆಗಳ ಸಾಲು ಲಕ್ಷಣ ಯಾವುದು? ಉತ್ಸಾಹ ರಗಳೆ. ಮೊದಲ ಪ್ರಕಾರ ಪ್ರತಿಯೊಂದು ಸಾಲಿನಲ್ಲಿ 24 ಮಾತ್ರೆಗಳಿದ್ದು 3 ಮಾತ್ರೆ 8 ಗಣಗಳಿವೆ.
ಮೊದಲೆರಡು ಸಾಲುಗಳಲ್ಲಿ ಮತ್ತು ಮುಂದಿನ ಎರಡು ಸಾಲುಗಳಲ್ಲಿ ಆದಿಪ್ರಾಸ ಅಂದರೆ ಮೊದಲನೇ ಬರ್ತಕ್ಕಂಥ ಅಕ್ಷರಗಳು, ಅಂತ್ಯಪ್ರಾಸ ಕೊನೆಯಲ್ಲಿ ಬರ್ತಕ್ಕಂಥ ಅಕ್ಷರಗಳು ಬರುತ್ತವೆ. ಇದರ ಪ್ರತಿ ಸಾಲಿನಲ್ಲಿ 3 ಮಾತ್ರೆಯ 8 ಗಣಗಳಿರುತ್ತವೆ. ಇದು ಪ್ರತಿ ಸಾಲಿನಲ್ಲಿ 3 ಮಾತ್ರೆಯ 8 ಗಣಗಳಿಂದ ಕೂಡಿರುತ್ತದೆ. ಇದರ ಅಂದರೆ ಉಚ್ಚಾರಗಳೇ. ಇದರ ನಡಿಗೆ ಉತ್ಸಾಹದಿಂದ ಕೂಡಿರುತ್ತದೆ. ಹುಕ್ಕಿ ಬರುವ ಭಾವ ಅಭಿವ್ಯಕ್ತಿಗೆ ಸೂಕ್ತ ಮಾಧ್ಯಮವಾಗಿದೆ. ಇದು ಸಹ ಆದಿಪ್ರಾಸ ಇದೆ ನೋಡಿಲ್ಲಿ. ಆದಿಪ್ರಾಸ ಮತ್ತು ಕೊನೆಯದಾಗಿ ಅಂತ್ಯಪ್ರಾಸ ಸಹ ಇದೆ. ಉಚ್ಚಾರಗಳಲ್ಲಿ 3 ಮಾತ್ರೆ 8 ಗಣಗಳಿಂದ ಕೂಡಿರುತ್ತದೆ. ಇಲ್ಲಿಗೆ ಮಂದಾನಿಲ ರಗಳೆ, ಲಲಿತ ರಗಳೆ ಮತ್ತು ಉಚ್ಚಾರಗಳ ಬಗ್ಗೆ ಅಭ್ಯಾಸ ಮಾಡಿದ್ದೇವೆ. ಇದು ತಮಗೆ ಅರ್ಥವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ವೀಕ್ಷಣೆ ಮಾಡೋದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.